ಕೂದಲು ಜಡೆ ಹಾಕ್ಕೊಳ್ಬೇಕು, ಕೂದಲು ಬಿಟ್ಕೊಂಡಿರಬಾರ್ದು. ಬಿಟ್ಕೊಳ್ಳೋದು ಯಾವಾಗ ಗೊತ್ತಾ? ಕಷ್ಟದಲ್ಲಿದ್ದಾಗ. ನಮ್ಮ ಹಿಸ್ಟ್ರಿಯೆಲ್ಲ ತೊಗೊಂಡ್ರೂ ದ್ರೌಪದಿ ಯಾಕೆ ಬಿಟ್ಟರು? ಅದನ್ನು ಕಟ್ಟಬೇಕಾದ್ರೆ ಏನಾದ್ರು ಕಷ್ಟಗಳೆಲ್ಲ ನಿವಾರಣೆ ಆಗಬೇಕು, ಅದಕ್ಕೋಸ್ಕರ ಮಾಡಿದ್ರು. ಸೊ ಹಾಗಾಗಿ ನಾವು ಯಾವಾಗಲೂ ಜಡೆ ಯಾಕೆ ಹಾಕೋತೀವಿ ಅಂದರೆ ಜ್ಞಾನದಿಂದ, ಅದರಿಂದ ಬೆಳೆಯುತ್ತೆ. ಸರಸ್ವತಿ, ಜ್ಞಾನ ಸರಸ್ವತಿ ನಮ್ಮ ಜಡೆಯಲ್ಲಿ ಗುಪ್ತವಾಗಿ 3ನೇ ಇದರಲ್ಲಿ ಇರ್ತಾಳೆ. ಸೊ ಅದು ನಮಗೆ ಜ್ಞಾನ ಕೊಡುತ್ತೆ. ಆಕೆನ ಹಿಡಿದಿಟ್ಕೊಳ್ಬೇಕು ನಾವು. ಇಲ್ಲಾಂತೇಳಿ ಓಡಿಬಿಡ್ತಾಳೆ. ನನಗೇನು ಬೇಕು, ನನ್ನ ಬಗ್ಗೆ ಯೋಚನೆ ಇಲ್ಲ, ನಾನು ಯಾಕೆ ಇರಬೇಕು ಅಂತ ಓಡಿಬಿಡ್ತಾಳೆ. ನೀವು ಜಡೆ ಹಾಕ್ಕೊಳ್ಳಿಲ್ಲ ಅಂದರೆ ಸರಸ್ವತಿ ಇರೋಕ್ಕೆ ಚಾನ್ಸಸ್ಸೇ ಇಲ್ಲ. ಅದಕ್ಕೇ ನಾವು ಯಾತಕ್ಕೆ ಇಷ್ಟು ಕಷ್ಟನ ಅನುಭವಿಸ್ತಿದ್ದೀರಿ ದೇಶದಲ್ಲಿ ಅಂತ ಹೇಳಿದ್ರೆ, ಎಲ್ಲರೂ ತಾಯಂದಿರು ಇವಾಗ ಜಡೆನ ಬಿಟ್ಬಿಡ್ತಾರೆ. ನನಗೆ ಅರ್ಥನೇ ಆಗಲ್ಲ ಯಾವಾಗಲೂ. ಅದರಲ್ಲಿ ಲಕ್ಷಣ ಏನಿದೆ ಅಂತ ಗೊತ್ತಿಲ್ಲ. ಅದು ಒಂಥರ ಪ್ರವೋಕ್ ಮಾಡ್ದಂಗಿರುತ್ತೆ. ನಾವು ಗೌರವಿಸ್ಕೊಳ್ಬೇಕೇ ವಿನಃ ಒಬ್ಬ ಅಟ್ಯಾಕ್ ಮಾಡೋದಕ್ಕೋಸ್ಕರ ನಾವು ಇದು ಅಲಂಕಾರ ಮಾಡ್ಕೊಳ್ಳೋದಲ್ಲ. ನಮ್ಮನ್ನು ನಾವು ಪ್ರೀತಿಸ್ಬೇಕು ಯಾವತ್ತೂ.